ಸರ್ ನಾನು ದರ್ಶನ್ ತೋಟಕ್ಕೆ ನಾನು ಎಲೆಕ್ಟ್ರಿಷಿಯನ್ ಮೇಂಟೆನೆನ್ಸ್ ಆಗಿ ವರ್ಕ್ ಮಾಡ್ತಿದ್ದೆ, ಕ್ಯಾಮ್ರಾ ವರ್ಕ್ ಮಾಡ್ತಿದ್ದೆ. ಒಂದು ಸಲ ದರ್ಶನ್ ನನ್ನ ಫೋನ್ ಮಾಡಿ ಕರೀತಾರೆ, ಬಾ ಒಂದು ಕ್ಯಾಮ್ರಾ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಅವಾಗ ರೆಡಿ ಮಾಡಿಕೊಡ್ತೀನಿ. ಅವರು ಮಾಲೆ ಹಾಕೋ ಬಂದಿರ್ತಾರೆ ಆ ಟೈಮಲ್ಲಿ. ಅಲ್ಲಿ ಅವ್ರ ಅಕ್ಕನ ಮಗ ಒಬ್ಬರು ಆನಂದ್ ಅಂತ ಮಿಸ್ ಆಯ್ತಾರೆ, ಶಬರಿಮಲೆ ಟೂರ್ಗೆ ಬರೋಕ್ಕಲ್ಲ. ಒಂದು ಸೀಟ್ ಖಾಲಿ ಇದೆ, ಬಾ ಅಂದ್ಬಿಟ್ಟು ನನಗೆ ಮಾಲೆ ಹಾಕ್ಸ್ಬಿಡ್ತಾರೆ ಅಲ್ಲಿ ಇಮಿಡಿಯೇಟ್. ನೀವು ನನ್ನ ಜೊತೆ ಬರಬೇಕು ಟೂರ್ಗೆ ಅಂತ. ನಾನು ಅವ್ರ ಜೊತೆ ಶಬರಿಮಲೆ ಯಾತ್ರೆ ಹೋಗ್ತೀನಿ ಅವ್ರ ಜೊತೆ. ಇದು ಒಂದು ಸ್ನೇಹ ಭಾವ. ಅವ್ರ ಜೊತೆ ಒಂದು ವಾರ ಭಜನೆ ಮಾಡಿ, ಅಯ್ಯಪ್ಪ ಪೂಜೆ ಮಾಡಿ. ತಮಿಳ್ನಾಡಲ್ಲಿ ಭಾಳ ಚೆನ್ನಾಗಿತ್ತು, ಪೂಜೆ ಪುರಸ್ಕಾರ ಚೆನ್ನಾಗಿತ್ತು, ಅಯ್ಯಪ್ಪನಿಗೆ ದರ್ಶನ ಎಲ್ಲ ಚೆನ್ನಾಗಿತ್ತು. ಅದು VIP ಟ್ರೀಟ್ಮೆಂಟ್ ನಮಗೆ ಆ ಟೈಮಲ್ಲಿ ಹೋದ್ರಲ್ಲೂ. ಶಬರಿಮಲೆಯಿಂದ ಹೋಗ್ಬೇಕಾದ್ರೆ ದರ್ಶನ್ ಯಾವ ರೀತಿ ಇರೋರು, ನೀವೆಲ್ಲ ಹೆಂಗೆ? ಇಲ್ಲ, ದರ್ಶನ್ ಅವರು ತುಂಬ ಸಿಂಪಲ್ ಮ್ಯಾನ್, ಸಾಧಾರಣ ವ್ಯಕ್ತಿ. ಮಾಮೂಲಿ ಎಲ್ಲಿ ಅಯ್ಯಪ್ಪ ಮಾಲೆ ದಾರಿಗಳು ಯಾವ ಥರ ಇತ್ತು ಅದೇ ಥರ ದರ್ಶನು. ಅಯ್ಯಪ್ಪನ ಭಜನೆ ಬಿಟ್ಟರೆ ಇನ್ನೇನಿಲ್ಲ. ಮನೇಲಿ ಮಾತ್ರ ಅಷ್ಟು ಅಯ್ಯಪ್ಪನ ಫೋಟೋ ಮಾಡಿ ಅಲಂಕಾರವಾಗಿ ಪೂಜೆ ಮಾಡಿ, ಅಲ್ಲಿ ಗುರುಸ್ವಾಮಿಗಳು ಪೂಜೆ ಮಾಡೋರು, ಭಜನೆ ಮಾಡೋರು. ಮನೇಲಿ ಅಲ್ಲಿ ಭಜನೆ ಮಾಡಿ, ಅಲ್ಲಿ ಬಂದವ್ರಿಗೆ ಬಂದ ಭಕ್ತಾದಿಗಳು ಬೆಂಗಳೂರಲ್ಲಿ RR ನಗರಲ್ಲಿ ಅಲ್ಲಿ ಅಯ್ಯಪ್ಪ ಭಜನೆ ಮತ್ತು ಊಟದ ವ್ಯವಸ್ಥೆ ಬಂದವ್ರಿಗೆಲ್ಲ ಇರೋದು. ಮತ್ತು ತೂಗುದೀಪ ಪ್ರೊಡಕ್ಷನ್ ಯೂನಿಟಿಗೆ ಕೆಲಸ ಮಾಡೋ ಹುಡುಗರೆಲ್ಲ ಬರ್ತಾಯಿದ್ರು. 2 ಬಸ್ ಜನ ಹೋಗ್ತಾಯಿದ್ವಿ ನಾವು. ದರ್ಶನ್ ಅವ್ರು ತಮ್ಮ ದಿನಕರ್ ಕೂಡ ನಾವು ಇದ್ವಿ ಅಷ್ಟೇ. ನಾವು ದರ್ಶನ್ ಅವರು ದಿನಕರು, ದರ್ಶನ್ ನಾವು, ಅವ್ರ ಅಕ್ಕನ ಮಗ ಚಂದು, ನಾವೆಲ್ಲ ಜೊತೆ ಹೋಗ್ತಾಯಿದ್ವಿ. ಆಮೇಲೆ ಇವರು ಬುಲ್ಬೂರು ಡೈರೆಕ್ಟರ್ ಅವರು ಯಾರು ಸರ್, MD ಶ್ರೀಧರ್ ಅವರು. ಆಮೇಲೆ MD ಶ್ರೀಧರ್ ಅವರು, ಇನ್ನೂ ದೊಡ್ಡ ಇವರು ಸೋಮಶೇಖರ್ ಅಂತ ಒಬ್ಬರು ಇದ್ದಾರೆ. ಇವರು ಅವರು ಕೂಡ ಅಯ್ಯಪ್ಪನ ಭಜನೆ ಮಾಡೋರು. ಇನ್ನೊಬ್ಬರು ಸ್ವಾಮಿಗಳಿದ್ರು. ಒಂದು ವಾರ ಇದ್ದೆ ಸರ್. ಒಂದು ವಾರ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡು, ಅಯ್ಯಪ್ಪನ ಅಭಿಷೇಕ ಎಲ್ಲ ಥರ ಅಯ್ಯಪ್ಪನಿಗೆ ಅಭಿಷೇಕಗಳನ್ನ ನಾವು ನೋಡಿದ್ದೀವಿ. ಎಲ್ಲ ಥರ ಅಯ್ಯಪ್ಪನಿಗೆ ಅಭಿಷೇಕ ನಾವು ಓದಿ. ಈಗ ಅಯ್ಯಪ್ಪ ಮಾಲೆ ಹೋದರೆ ಒಂದು ಅಭಿಷೇಕ ನೋಡ್ಬೋದು. ಈ ಥರ VIP ದರ್ಶನ ಹೋದಾಗ ಎಲ್ಲ ಥರ ಅಭಿಷೇಕ ಮಾಡಿಸ್ತಾರೆ ದರ್ಶನ. ಎಲ್ಲ ಅಯ್ಯಪ್ಪನ ದರ್ಶನಗಳು ನೋಡೋಕ್ಕೆ ಚೆಂದ ಇರೋದು. ಅಷ್ಟು ಹತ್ರದಲ್ಲಿ ನಾವು ನೋಡೋಕೆ ಅವಕಾಶ ಸಿಗುತ್ತಲ್ಲ, ಇದು ನಮ್ಮ ಪುಣ್ಯ ಅಲ್ವೇ? ಅಲ್ಲ, ಈಗ ನಾನು ಹೇಳೋದು ದರ್ಶನ್ ಮಾಲೆ ಹಾಕೊಂಡು ಬಂದಾಗ ಯಾವ ರೀತಿ ನೋಡೋರು ಏನು? ಇಲ್ಲ, ಆ ಥರ ಇಲ್ಲ. ಸಾಧಾರಣ ಮಾಮೂಲಿ ಏನಿಲ್ಲ, ಸಾಧಾರಣ ವ್ಯಕ್ತಿ ದರ್ಶನ. ಅಲ್ಲಿ ಯಾವ ಸೆಲೆಬ್ರಿಟಿ ಏನಿಲ್ಲ. ಮಧ್ಯದಲ್ಲಿ ನಾವು ಬೆಟ್ಟ ಹತ್ಬೇಕಾರೆ ಯಾರ ನಮ್ಮ ಕನ್ನಡ ರಾಜ್ಯದಿಂದ ಗುರ್ತಿಡಿದೆವು ದರ್ಶನ್ ಅವರು ಅಂದರೆ ಮಾತಾಡ್ಸೋರು ಮಾತ್ರ. ಹೇಳಿ ಸ್ವಾಮಿ ನಮಸ್ಕಾರ ಹೇಳಿ, ಪರವಾಗಿಲ್ಲ. ನಾವು ಅವ್ರ ಫೋಟೋ ಕೇಳಿದ್ರೆ ಫೋಟೋ ಕೊಡೋರು, ಅವ್ರ ಜೊತೆ ಮಾತಾಡ್ಸೋರು. ಯಾವ ಊರು, ಎಲ್ಲಿಂದ ಬಂದ್ರಿ, ಏನು, ಯೋಗಕ್ಷೇಮ ವಿಚಾರಿಸೋರು. ಎಲ್ಲ ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡದಿಂದ ಯಾವುದೇ ವ್ಯಕ್ತಿ ಬಂದು ಮಾತಾಡ್ಸೋರು ಕೂಡ ಅವರು ಊರ ಬಗ್ಗೆ, ರಾಜ್ಯದ ಬಗ್ಗೆ ಮತ್ತು ಮಾತಾಡ್ಸೋರು. ಪ್ರತಿಯೊಬ್ಬರ ಬಗ್ಗೆ ಮಾತಾಡೋರು ಮಾತ್ರ. ಅಲ್ಲಿ ಯಾವುದು ಸೆಲೆಬ್ರಿಟಿ ಇಲ್ಲ, ಯಾವ ಬೌನ್ಸರ್ ಇಲ್ಲ. ಅಲ್ಲಿ ಸಾಮಾನ್ಯ ವ್ಯಕ್ತಿ ದರ್ಶನಲ್ಲಿ. ಏನು ಸಾಮಾನ್ಯ ಒಬ್ಬ ಅಯ್ಯಪ್ಪ ಮಾಲೆದಾರಿ ಯಾವ ಥರ ಹೋಗೋದು ಅದೇ ರೀತಿ ಹೋಗ್ತಾ ಇದ್ದ ದರ್ಶನ್ ಅಷ್ಟೇ. ಹಾಂ, ಬೆಟ್ಟ ಹತ್ಕೊಂಡು ಹೋಗಿದ್ದು. ಬೆಟ್ಟ ಹತ್ಕೊಂಡೋಗಿ ಅಯ್ಯಪ್ಪನ ಪಡಿನೂ ಕೂಡ ಮೆಟ್ಲತ್ತಿ ಹತ್ತಿದ್ದೆವು. ಅಲ್ಲಿ ಊಟದ ವ್ಯವಸ್ಥೆ ದರ್ಶನ, ಅಲ್ಲಿ ಊಟದ ವ್ಯವಸ್ಥೆ ನಮ್ಮ ಮೈಸೂರು ಶೈಲಿಲೇ ಮಾಡಿಸಿದ್ದೆ ದರ್ಶನ್. ನಮಗೆಲ್ಲ ಮೈಸೂರು ಪುಳಿಯೋಗರೆ, ಪೊಂಗಲ್, ಬಾತ್ ಎಲ್ಲ ಮೈಸೂರು ಥರನೇ ಮಾಡಿಸಿದ್ದು. ಇಲ್ಲಿ ನಿಜವಾಗ್ಲೂ ನಮ್ಗೆ ಇವೆಲ್ಲ ಸಿಗೋಲ್ಲ. ಇಲ್ಲಿ ಅಲ್ಲಿ ಹೋದರೆ ಅಲ್ಲಿ ಕೇರಳ ಫುಡ್ ತಿನ್ನಬೇಕು. ನಾವು ಅಲ್ಲಿ ಹೋದಾಗ ನಮ್ಮ ಮೈಸೂರದ ಪೊಂಗಲ್, ಬಿಸಿಬೇಳೆ ಬಾತು, ಎಲ್ಲ ಥರ ಪುಳಿಯೋಗರೆ ಐಟಮ್ಗಳೆಲ್ಲ ಮೈಸೂರು ಸ್ಟೈಲಲ್ಲೇ ಮಾಡಿಸಿದ್ದು. ಪ್ರತಿಯೊಂದು ಖರ್ಚೆಲ್ಲ ದರ್ಶನ ಮಾಡ್ತಿದ್ದು. ಇಲ್ಲ, ಯಾರು ₹1 ಕೇಳಿಲ್ಲ. ನನಗೂ ಒಂದು ಸಲ ಕೇಳಿದೆ ದರ್ಶನ್ಗೆ, ನನ್ನ ಕಡೆದು ಎಷ್ಟು ಕೊಡಬೇಕು ಅಂದೆ. ಏನು ಬೇಡ ಸುಮ್ಗೆ, ಈಗ ಬಂದೆ ಅಲ್ವಾ ಅಯ್ಯಪ್ಪ ದರ್ಶನ ಮಾಡಿದ್ರೆ ಮನೆಗೆ ಹೋಗಿ ಕಲ್ತ್ಕೊ ಅಷ್ಟೇ ಅಂತ ಹೇಳಿದ್ದು. ಏನಿಲ್ಲ ಸರ್, ₹1 ನಮ್ಮ ಹತ್ರ ಇಸ್ಕೊಂಡಿಲ್ಲ. ಮತ್ತು ಮೈಸೂರು ತೋಟದಲ್ಲಿ ಒಂದು ವಾರ ಭಜನೆ ಕಾರ್ಯಕ್ರಮ ಮಾಡೋದು. ಅಲ್ಲಿ ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಭಜನೆ. ಅದು ಒಂದೊಂದು ದಿವಸ ಕಾರ್ಯಕ್ರಮಗಳು ಒಂದೊಂದು ಥರ ರುಚಿಯಾದ ತಿಂಡಿಗಳು ಮಾಡಿಸ್ತಿದ್ರು. ಅವ್ರಿಗೆ ಪೂರ್ತಿ ವೆಜ್, ಪ್ಯೂರ್ ವೆಜ್. ಅಲ್ಲೊಬ್ಬರು ಪಟ್ಟಣೆ ಮಡಗಿರೋರು, ಒಂದು ವಾರಕ್ಕೆ ಒಂದು ದಿವಸ ಅವ್ರು ಚೆನ್ನಾಗಿ ಮಾಡ್ತಾಯಿದ್ರು. ಅಲ್ಲಿ ಭಜನೆ ಮಾಡೋದು, ಅಲ್ಲೂ ಒಂದು 25 ಜನ ಸೇರ್ಕೊಂಡು ಭಜನೆ ಮಾಡ್ತಾಯಿದ್ವಿ ನಾವೆಲ್ಲ. ಅಯ್ಯಪ್ಪನ ಬಗ್ಗೆ ದರ್ಶನ್ಗೆ ಭಾಳ ಅಭಿಮಾನ, ಗೌರವ ಜಾಸ್ತಿ. ನಿಜವಾಗ್ಲೂ ಇದು ಭಾಳ ಹೆಮ್ಮೆ ವಿಷಯ. ನಾವು ಅವನ ಜೊತೆ ಪೂಜೆ ಮಾಡಿದ್ದಕ್ಕೆ ನಾವು ಒಂದು 10 ವರ್ಷ ಹೋಗಿದ್ದೀವಿ. ದರ್ಶನ್ ಜೊತೆ 1 ವರ್ಷ ಹೋಗಿದ್ದೆ. ನನಗೆ ಭಾಳ ಹೆಮ್ಮೆ ಅನ್ನಿಸ್ಬಿಡ್ತು ಆ ವರ್ಷ. ಹತ್ರದಲ್ಲಿ ಅಯ್ಯಪ್ಪನ ಅಷ್ಟು ನೋಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಥರ ಅಭಿಷೇಕ ನಾನು ನೋಡಿದೆ ಅಯ್ಯಪ್ಪನ. ದರ್ಶನ್ ಸ್ನೇಹಿತರುಗಳಿಗೆ ಏನು ಮಾಡಿದ್ದಾರೆ? ಇಲ್ಲ, ಸ್ನೇಹಿತರಿಂದ ಏನಿಲ್ಲ ಸರ್. ದರ್ಶನ್ ವೆರಿ ಸಿಂಪಲ್ಲು. ಅವ್ರಿಗೆ ಕಷ್ಟ ಅಂತ ನಾವು ಹೋಗಿ ಕೇಳ್ಕೊಂಡ್ರೆ ಅವರು ಪೂರ್ತಿ ತಿಳ್ಕೊಳ್ಳೋವರೆಗೂ ಅವ್ರು ಏನು ಮಾಡ್ತಿರ್ಲಿಲ್ಲ. ಅವರು ಪೂರ್ತಿ ವಿಚಾರ ತಿಳ್ಕೊಂಡ್ಮೇಲೆ ಅವರೇ ಬಂದು ಅವ್ರ ಕೈಲಿ ಆಗೋದು ಒಂದು 2 ಲಕ್ಷ ರೂಪಾಯಿ
ತಗೊಳ್ಳೋ ನನ್ನ ಕಡೆ ದುಡ್ಡು ತಗೋ, ಇಲ್ಲ ಛತ್ರ ಏನೋ ಬುಕ್ ಮಾಡಬೇಕಾ, ಮಗಳಿಗೇನು ಮದುವೆ ಮಾಡಬೇಕಾ, ಯಾವ್ಯಾವ ಹುಷಾರಿಲ್ವಾ, ಹಾಸ್ಪಿಟ್ಲಿಗೆ ಡಾಕ್ಟ್ರು ಫೋನ್ ಮಾಡೋರು, ಆ ಥರ ಫೋನ್ ಮಾಡೋರು. ನನಗೂ ಕೂಡ ಒಂದು ಸಲ ನಾನು ಬಿಲ್ಡಿಂಗಿಂದ ಬಿದ್ದು ಕಾಲು ಏಟ್ ಮಾಡ್ಕೊಂಡಿದ್ದೆ. ಆಗ ಡಾಕ್ಟ್ರು ಅಜಯ್ ಹೆಗಡೆ ಅವರಿಗೆ ಫೋನ್ ಮಾಡಿ ದರ್ಶನ ವಿಚಾರ ತಿಳಿಸಿರೋದು, ನಮ್ಮ ಸ್ನೇಹಿತಂಗೆ ಒಂದು ಆಪ್ರೇಷನ್ ಚೆನ್ನಾಗಿ ಮಾಡಿಕೊಡ್ಬೇಕು, ಯಶಸ್ವಿಯಾಗಿ ಅವ್ನು ಓಡಾಡಬೇಕು, ಮುಂಚೆಂಗಿದೆ ಹಂಗಿರಬೇಕು. ಆಗ ನನಗಿವತ್ತು ಆಪ್ರೇಷನ್ ಆಗಿದೆ, ಎರಡು ಕಾಲ ಆಪ್ರೇಷನ್ ಆಗಿದೆ. ಇದಕ್ಕೆ ಮೇನ್ ದರ್ಶನೇ ಉಸ್ತುವಾರಿ ನನಗೆ. ಏನಕ್ಕಾಗಿತ್ತು ಆಪರೇಷನ್? ನಾನು ಬಿಲ್ಡಿಂಗಿಂದ ಬಿದ್ದಿದೆ, ಕಾಲಾವಧಿ 30 ಅಡಿಯಿಂದ ಕಾಲಾವಧಿಯಿಂದ ಸ್ಲಿಪ್ಪಾಗಿ ಬಿದ್ದಿದ್ದೆ. ಆವಾಗ ಯಾಕೆ ಹಿಂಗೆ ಕುಣ್ತಿದ್ದೆ ಅಂತ ದರ್ಶನ್ ಕೇಳಿದೆ ನನಗೆ. ಇಲ್ಲ ನಾನು ಬಿಲ್ಡಿಂಗಿಂದ ಬಿದ್ದಿದ್ದೀನಿ. ಇಲ್ಲ ನಾನು ಮಾತಾಡ್ತೀನಿ ಇರು, ಅಜಯ್ ಹೆಗಡೆ ಅವರು ಆರ್ಥೋಪೆಡಿಕ್ ಮೈಸೂರಲ್ಲಿ ಒಳ್ಳೆ ಸರ್ಜನ್ನು. ಆ ಟೈಮಲ್ಲಿ ಅಜಯ್ ಹೆಗಡೆಗೆ ಫೋನ್ ಮಾಡಿ ದರ್ಶನ್ ಮಾತಾಡಿಸಿ ಈ ಥರ ಒಂದು ಒಳ್ಳೆ ವಿಚಾರ ರೆಫರ್ ಮಾಡಿ ನನ್ನ ಪರವಾಗಿ ಮಾತಾಡಿ ದರ್ಶನ್. ಅಜಯ್ ಹೆಗಡೆ ಅವ್ರ ಅಪಾಯಿಂಟ್ಮೆಂಟ್ ಸಿಗೋದು ಕಷ್ಟ ಸರ್. ಅವ್ರದ್ದು 3 ತಿಂಗಳು ಒಂದು ಸಲ ಅಪಾಯಿಂಟ್ಮೆಂಟು, ಅವ್ರನ್ನ ಮೀಟ್ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಅಪಾಯಿಂಟ್ಮೆಂಟ್ ಸಿಗೋದು, ಆಪ್ರೇಷನ್ ಸರ್ಜರಿ ಮಾಡ್ಬೇಕಾದ್ರೆ ತುಂಬ ಕಷ್ಟ ಅದು. ದರ್ಶನ್ ಒಂದು ಮಾತಿಗೆ ಅವರು ಬಂದು ಮಾಡಿಕೊಟ್ರು. ನನಗೆ ತುಂಬ ನೋವು ಕಮ್ಮಿ ಆಯಿತು. ಆ ಟೈಮಲ್ಲಿ ತುಂಬ ನೋವು ಜಾಸ್ತಿ ಇತ್ತು, ಮೂಳೆ ನೋವು ಜಾಸ್ತಿ ಇತ್ತು. ಖರ್ಚು ಎಲ್ಲ ನಮ್ಮದೇ. ದರ್ಶನ್ ಹಂಗೂ ಒಂದು ಸಲ ಹಾಸ್ಪಿಟ್ಲ್ ಬಂದರು, ಮೀಟ್ ಮಾಡಿದ್ರು, ನಮ್ಮನ್ನ ನೋಡಿದ್ರು. ಏನೋ ಬೇಕಂದ್ರೆ ನನಗೇನು ಬೇಡ ಅಂತ ಹೇಳಿದೆ. ನಮ್ಗೆ ಇನ್ಶೂರೆನ್ಸ್ ಕವರ್ ಆಯಿತು, ನನಗೆ ಇನ್ಶೂರೆನ್ಸ್ ಇತ್ತು, ನನ್ನ ಇನ್ಶೂರೆನ್ಸ್ ಕವರ್ ಆಯಿತು. ಏನೋ ನಮ್ಮ ಕಡೆ ಸಹಾಯ ಬೇಕು ಅಂತ ಕೇಳೋದು, ಅವರೇ ಬಾಯ್ಬಿಟ್ಟು ಕೇಳಿದ್ರು. ದರ್ಶನೇ ಯಾವುದೇ ನಾಚಿಕೆ ಸಂಕೋಚ ಸ್ವಭಾವ ಇಲ್ಲದೆ ಅವರೇ ನಮಗೆ ಕೇಳಿದ್ರು, ಏನೋ ದುಡ್ಡು ಕಾಸು ಕೇಳು, ಬೇಕಾದ್ರೆ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲ ನನಗೆ ನೀವು ಇಷ್ಟು ಮಾಡಿದ್ರೆ ಸಹಾಯ, ನನಗೆ ಇಷ್ಟ ಸಾಕು ಅಂತ ನಾನು ದರ್ಶನ ಅವತ್ತು ಕೈ ಮುಗ್ದೆ ನಾನು. ಇದು ದೊಡ್ಡ ವಿಚಾರ ಸರ್ ಇದು. ಕ್ಯಾಮ್ರಾ ಹಾಕಿರೋದು ತೋಟಕ್ಕೆ? ಹಾಂ, ತೋಟಕ್ಕೆ ಕ್ಯಾಮ್ರಾ ಅಲ್ಲಿ CCTV ಅಲ್ಲಿ ಸರ್. ಅವ್ರಿಗೇನು ಗೊತ್ತಾ ಸರ್, ದರ್ಶನ್ಗೆ ಕ್ಯಾಮ್ರಾ ಅಲ್ಲಿ ತೋಟಕ್ಕೆ, ನಾನು ಕ್ಯಾಮ್ರಾ ಎಲೆಕ್ಟ್ರಿಷಿಯನ್ ಟೆಕ್ನಿಷಿಯನನ್ನು. ದರ್ಶನ್ ಅವ್ರಿಗೇನಪ್ಪ ಅಂದರೆ ಡೈಲಿ ಕುದುರೆಗಳು ಹಸುಗಳಿಗೆ ಪದಾರ್ಥ ಬರ್ತದೆ, ತಿಂಡಿ ಬರ್ತದೆ. ಅವ್ರು ಯಾರು ಕ್ಯಾಮ್ರಾ ತಿಂಡಿ ಸರಿಯಾಗಿ ಟೈಮ್ ಕೊಡ್ತಾರೋ ಕೊಡಲ್ವೋ, ಅವರು ಪ್ರಾಣಿ ಮೇಲೆ ಕ್ಯಾಮ್ರಾ ಆಗ್ತಿರ್ಲಿಲ್ಲ, ಕ್ಯಾಮ್ರಾ ಫೋಕಸ್ ಮಾಡ್ತಿರ್ಲಿಲ್ಲ, ಆ ತಿಂಡಿಗೆ ಬಗ್ಗೆ ಫೋಕಸ್ ಮಾಡ್ತಿದ್ರು ಅವರು. ಅದು ಕಂಡಾದ್ಮೇಲೆ ಅವರೇ ತೋಟಕ್ಕೆ ಫೋನ್ ಮಾಡ್ತಾರೆ ಹುಡುಗರಿಗೆ, ಬೇಗ ಊಟ ಕೊಡಿ, ಪ್ರಾಣಿಗಳಿಗೆ ಊಟ ಕೊಡಿ. ಫಸ್ಟು ಅವರು ಆ ತಿಂಡಿ ಕಲಿಸ್ತಾರಲ್ಲ ಅಲ್ಲಿಗೆ ಫೋಕಸ್ ಮಾಡೋದು ನನಗೆ ಹೇಳಿದ್ದು. ಕ್ಯಾಮ್ರಾಯಿಂದ ಎಲ್ಲ ಪ್ರಾಣಿಗೆ ಹಾಕ್ಬೇಡ, ಪ್ರಾಣಿ ಅವಪಾಡ ಅವು ಕುದ್ದಿರ್ತವೆ, ಮನ್ಗಿರ್ತವೆ ಅಷ್ಟೇ. ಅವು ಊಟ ಮಾಡೋ ದರ್ಶನ್ಗೆ ಏನು ಗೊತ್ತಾ ಇಂಟ್ರೆಸ್ಟು, ಟೈಮ್ ಊಟ ಮಾಡಬೇಕು ಅವು. ಅವು ಚೆನ್ನಾಗಿ ಓಡಾಡಬೇಕು ಅಂದರೆ ಅದಕ್ಕೋಸ್ಕರ ನಾನೇ ಕ್ಯಾಮ್ರಾ ಫಿಟ್ ಮಾಡಿದೆ ತೋಟದಲ್ಲಿ. ಸರ್ ನಾನು ಒಂದು 16 ಕ್ಯಾಮ್ರಾ ಹಾಕಿದೆ ದರ್ಶನ್ ತೋಟದಲ್ಲಿ. 16 ಕ್ಯಾಮ್ರಾ ಹಾಕಿದೆ. ಎಂಟ್ರಿ ಮತ್ತು ಎಕ್ಸಿಟ್ 2 ಕಡೆಗೂ ಪ್ಲಸ್ ಮತ್ತು ಪ್ರಾಣಿಗಳು ಅಲ್ಲಿ ಓಡಾಡೋ ದಾರಿ ಕಾರಿಡಾರಲ್ಲಿ ಎಲ್ಲ ಅಲ್ಲಿ ಏನು ಉದ್ದೇಶ ದರ್ಶನ ಉದ್ದೇಶ ಸರ್, ಪ್ರಾಣಿ ನೋಡೋಕ್ಕಲ್ಲ, ಅವು ಟೈಮ್ ಊಟ ಮಾಡ್ತಾರ, ಅಲ್ಲಿ ವ್ಯಕ್ತಿಗಳು ಅವಕ್ಕೆ ಆಹಾರ ಕೊಡ್ತಾರ ಅನ್ನೋದು ದರ್ಶನ ಉದ್ದೇಶ. ಇಲ್ಲ ಫೋನ್ ಮಾಡಿ ಅವ್ರು ನನ್ನ ಮುಂದೆ ಒಂದು ಸಲ ಹಂಗೆ ಒಂದು ಪ್ರಾಬ್ಲಮ್ ಆಗಿತ್ತು, ಅವ್ನ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ, ಹೋಗಿ ರೆಡಿ ಮಾಡೋಕ್ಕೆ ಹೋಗಿದೆ. ದರ್ಶನ್ ಬೆಂಗಳೂರಿಂದ ನನ್ನ ಮುಂದೆನೇ ಒಬ್ಬರು ಹುಡುಗನ ಎದುರಿಸಿದ್ರು. ಟೈಮ್ ಊಟ ಕೊಡೋಕ್ಕೆ ಪ್ರಾಣಿಗೆ ಅಂತ ಹೇಳಿದ್ರು. ನಾನು ರೆಡಿ ಮಾಡಿದ್ಮೇಲೆ ಅವರು ಐಪ್ಯಾಡಲ್ಲಿ ಹಾಕ್ಕೊಟ್ಟಿದ್ದೆ, ಐಪ್ಯಾಡಲ್ಲಿ ನೋಡಿದ್ರು, ಭಾಳ ಖುಷಿಪಟ್ಟರು. ನಾನು ಬೆಂಗಳೂರಲ್ಲಿ ನಾನು ನೋಡಿದೆ ದರ್ಶನ್ ಇದೇನು ಇಷ್ಟೊಂದು ಹವ್ಯಾಸ ಅವರಿಗೆ. CCTV ಅಂದರೆ ಬರೀ ಪ್ರಾಣಿ ಝೂಮ್ ಮಾಡ್ದಂಗೆ ನೋಡ್ತಾಯಿದ್ದು. ಇದು ದರ್ಶನ್ ಹೇಳೋಕ್ಕೆ ದೊಡ್ಡ ವಿಚಾರ ಇದು. ಅವು ಟೈಮ್ ಊಟ ಮಾಡ್ತವಾ ಇಲ್ವಾ, ಎಲ್ಲರೂ ಏನು ಕಳ್ತನ ಆಗುತ್ತೋ, ಏನು ಬಿಡ್ತದೋ ಅಂತ ಯೋಚನೆ ಮಾಡ್ತಾರೆ. ದರ್ಶನ್ ಅದ್ರ ಬಗ್ಗೆ ಯೋಚನೆ ಇಲ್ಲ. ಆ ಪ್ರಾಣಿಗಳು ಟೈಮ್ ಊಟ ಮಾಡ್ತಾವ ಅಂತ ದರ್ಶನ್ದು ಆಲೋಚನೆ ಇದ್ದಿದ್ದು. ನನಗೆ ಹೇಳಿದಷ್ಟೇ, ಪ್ರಾಣಿಗೆ ಎಲ್ಲೂ ಕ್ಯಾಮ್ರಾ ಹಾಕ್ಬೇಡ, ಇನ್ನು ಅವು ಎಲ್ಲೂ ಊಟ ಮಾಡ್ತೇವೆ ಆ ಕಡೆ ಫೋಕಸ್ ಮಾಡಂತ ಹೇಳಿದೆ ದರ್ಶನ್. ನಾನು ಅದೇ ಥರ ವರ್ಕ್ ಮಾಡಿದ್ದೆ ದರ್ಶನ್ಗೆ, ಅದೇ ಥರ ಕೆಲಸ ಮಾಡ್ಕೊಟ್ಟಿದ್ದೀನಿ ತೋಟದಲ್ಲಿ. ಕೆಂಪೈನುಂಡಿಲಿ ಒಂದು 30 ಎಕರೆ ಜಮೀನಿದೆ ದರ್ಶನ್ದು. 30 ಎಕರೆಗೂ ಒಂದು 18 ಕ್ಯಾಮ್ರಾ ಹಾಕಿದ್ದೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ ಸರ್ ಅಲ್ಲಿ. ಅವರು ವ್ಯವಸಾಯ ಮಾಡ್ತಾರೆ ಸರ್, ಪ್ರಾಣಿಗಳಿಗೆ ಜೋಳ ಬೆಳೀತಾರೆ. ಬರೋ ಜೋಳದಲ್ಲಿ ಕುದುರೆಗಳಿಗೆ, ಹಸುಗಳಿಗೆ ಫೀಡ್ ಆಗುತ್ತೆ, ಆಹಾರ ಆಗುತ್ತೆ. ಮತ್ತು ಅಲ್ಲಿ ಕೋಳಿ ಸಾಕಿದರೆ ಅಲ್ಲಿ ಕೋಳಿಗಳು, ಕುದುರೆಗಳು, ಕುರಿಮರಿ ಎಲ್ಲ ಥರ ಪ್ರಾಣಿಗಳು ಸಾಕವ್ರೆ. ಅಲ್ಲೂ ಒಂದು 20 ಜನ ಆಳುಗಳಿದ್ದಾರೆ ನೋಡ್ಕೊಳ್ಳೋಕ್ಕೆ. ಮತ್ತು ಇನ್ನೊಂದು ಸರ್ ನಾನು ಹೇಳ್ಬೇಕು ಅಂತ ವಿಚಾರ, ನಾನು ನೋಡಿದೆ ಡೈಲಿ ದರ್ಶನ್ ತೋಟದಲ್ಲಿ 30 ಲೀಟ್ರ್ ಹಾಲು ಕರೀತಾರೆ ಸರ್. ನಾನೇ ಒಂದು ದಿವಸ ಕೇಳಿದೆ, ದರ್ಶನ್ ಈ ಹಾಲಲ್ಲಿ ಏನು ಮಾಡ್ತೀರಾ, ಡೈರಿಯಾಗಿ ಕೊಡೋಕ್ಕಿಲ್ಲ ಒಂದು. ಇಲ್ಲ ಇದು ಕುದುರೆ ಕುಡಿಸ್ಬೇಕಾದ್ರೆ ಡೈಲಿ ಕುದುರೆಗೆ 2 ಲೀಟ್ರ್ ಹಾಲು ಕುಡಿಸೋರು ನನ್ನ ಮುಂದೆ. ಅವು ಚೆನ್ನಾಗಿ ಕುಡಿಯೋ ಅಂದರೆ ಒಂದು ಮಗು ಥರ ಕುಡಿತಾ ಇರೋ ಕುದುರೆಗಳು. ಅದು ಒಂದು ದೊಡ್ಡ ಒಳ್ಳೆ ಖುಷಿಯಾದ ವಿಚಾರ. ಎಲ್ಲ ಇವತ್ತಿನ ಕಾಲದಲ್ಲಿ 1 ಲೀಟ್ರ್ ಹಾಲು ಬಂದರೆ ಮಾರ್ಕೋತಾರೆ ಜನ. ಅಂಥದ್ದು ಆ ವ್ಯಕ್ತಿ ಕುದುರೆಗಳು ಹಾಲು ಕುಡಿಸ್ತಾಯಿದ್ರು ಆ ಟೈಮಲ್ಲಿ. ಫೀಡಿಂಗ್ ಬಾಟಲ್ ಸರ್, ಚಿಕ್ಕ ಮರಿ ಕುದುರೆಗಳಿಗೆ ಅವಕ್ಕೂ ಕುಡಿಸ್ತಾಯಿದ್ರು. ಆ ದೊಡ್ಡ ಕುದುರೆಗಳಿಗೆ ಬಕೆಟಲ್ಲಿ ಕುಡಿಸ್ತಾಯಿದ್ರು.
30 ಲೀಟ್ರ್ ಹಾಲು ಖಾಲಿ ಆಗುತ್ತೆ ಸರ್. ಅಲ್ಲಿ ಬರೋ ಹಸಿನ ಹಾಲುಗಳೆಲ್ಲ ಪ್ರಾಣಿಗಳು ಎಲ್ಲ ಅವ್ರ ಪ್ರಾಣಿಗೆ ಸಮರ್ಪಣೆ ಮಾಡಿಬಿಟ್ಟು ಅವ್ರ ಜೀವನ ಅಂತ ಅನಿಸ್ತದೆ. ಒಂದು ಸಲ ನಾವೆಲ್ಲ ಹೋಗಿದ್ವಿ ಹಿಂಗೆ ಕ್ಯಾಮ್ರಾಗ ಹಾಕೋಕ್ಕೆ ಅಂತ ಮಾತುಕತೆಗೆ ಹೋಗಿದ್ವಿ. ಆ ಟೈಮಲ್ಲಿ ದರ್ಶನ್ ಅವರು ನಮ್ಮ ಮುಂದೆನೇ ಒಂದು ಕುದುರೆ ನಮ್ಮ ಕಣ್ಮುಂದೆ ಸತ್ತೋಯ್ತು. ಆಗ ತುಂಬ ಬೇಜಾರಾಗಿದ್ದು, ಊಟ ಮಾಡ್ತಿಲ್ಲ, 3 ದಿವಸ ಊಟ ಮಾಡಿಲ್ಲ ದರ್ಶನ್. ನಾವು ಇದ್ಯಾಕೆ ಇಷ್ಟೊಂದು ದರ್ಶನ್ ಬೇಜಾರಾಗಿದ್ದಾರೆ, ನಾವು ಊಟ ಮಾಡೋಂಗಿಲ್ಲ, ಆ ಒಬ್ಬ ಯಜಮಾನ ಊಟ ಮಾಡೋಂಗಿಲ್ಲ, ನಾವು ಊಟ ಮಾಡೋಂಗಿಲ್ಲ ಅಲ್ಲಿ. ಆಗ ಟೈಮಲ್ಲಿ ಒಂದು ಕುದುರೆಗೆ ತುಂಬ ಚೆನ್ನಾಗಿತ್ತು, ಅದು ತುಂಬ ಚೆನ್ನಾಗಿ ದರ್ಶನ್ ಭಾಳ ಪ್ರೀತಿಯಿಂದ ತಂದಿದ್ದು ಕುದುರೆದು. ಆ ಟೈಮಲ್ಲಿ ಆ ಕುದುರೆಗೆ ಕೈಗೆ ಏಟಾಗಿ ಗ್ಯಾಂಗ್ರೀನ್ ಥರ ಆಗಿ ಅದು ಸತ್ತೋಗ್ಬಿಡ್ತದು. ಆ ಟೈಮಲ್ಲಿ ದರ್ಶನ್ ಭಾಳ ಬೇಜಾರಾಗಿದ್ದು. ಆ ಒಡೆಯೋ ಟೈಮಲ್ಲಿ ಶೂಟಿಂಗ್ ಟೈಮಲ್ಲಿ ಆ ಕುದುರೆ ಸತ್ತೋಗಿದ್ದು. ಆ ಟೈಮಲ್ಲಿ ನಾವು ಹೋಗಿದ್ವಿ, ಆ ಟೈಮಲ್ಲಿ ಶೂಟಿಂಗಿನ ಟೈಮಲ್ಲಿ ದರ್ಶನ್ ಭಾಳ ಬೇಜಾರಾಗಿದ್ದು. ಆ ಟೈಮಲ್ಲಿ ನಿಜವಾಗ್ಲೂ ಹೇಳ್ತೀವಲ್ಲ, ಮೇನ್ ಕುದುರೆಗಳಿಗೆ ಭಾಳ ಆಸಕ್ತಿ ವಹಿಸ್ತಾರೆ. ಕುದುರೆ ಅಂದರೆ ಭಾಳ ಇಷ್ಟ. ಮತ್ತು ಪ್ರತಿ ದಿವಸ ದರ್ಶನ್ 4 to 6 ಗಂಟೆ ಗಂಟ ಕುದುರೆ ತಗೊಂಡು ಹೊಂಟೋಗೋರು ಹಿಂದೆ ತೋಟಕ್ಕೆ ಹೊಂಟೋಗೋರು, ಅವರೇ ಹಾರ್ಸ್ ರೈಡಿಂಗ್ ಮಾಡೋರು. ದರ್ಶನ್ ಭಾಳ ಆಸಕ್ತಿ ಜಾಸ್ತಿ. ನಮಗೆ ಅದು ನಮಗೂ ಹತ್ಸೋರು, ನೀನು ಹತ್ತು ಕುದುರೆನವರು, ಅಯ್ಯೋ ನಮ್ಗೆ ಆಸಕ್ತಿ ಇಲ್ಲ, ನಾವು ಎದುರ್ಕೊಬೇಡ, ನಾವು ಎದುರ್ಕೊಬೇಡ, ನಮಗೆಲ್ಲ ಇದು ಸಡನ್ ಹಾಕ್ಸಿ ಬಿಗಿಯಾಗಿ ಕಟ್ಟಿದ್ಬಿಟ್ಟು ಕೂರಿಸೋರು. ನಾವು ಅನುಭವ ಮಾಡಿದ್ದೀವಿ ಆ ಟೈಮಲ್ಲಿ. ದರ್ಶನ್ ಜೊತೆ ನಾವು ಕುದುರೆ ಸವಾರಿ ಮಾಡಿದ್ದೀವಿ. ದರ್ಶನ್ ಒಬ್ಬನೇ ಅಲ್ಲ, ಬಂದ ಸ್ನೇಹಿತರು ಎಲ್ಲರೂ ಕೂಡ ಸವಾರಿ ಮಾಡಿಸ್ತಿದ್ರು ಅವರು ದರ್ಶನ್. ಇಲ್ಲ ಈ ಥರ ಸಾಮಾನ್ಯಗೆ ವ್ಯಕ್ತಿಗೆ ಯಾರು ಸಾರು ಕುದುರೆ ಕೊಡ್ತಾರೆ ಅಂಥದ್ದು, ಅವ್ರು ಪ್ರೀತಿನ ಸಾಕಿರೋ ಕುದುರೆ ನಮಗೆ ಸವಾರಿ ಮಾಡೋಕೆ ಕೊಡ್ತಾಯಿದ್ರು. ನಾವು ಒಂದು 5 ಕಿಲೋ ಅವ್ರ ಜೊತೆ ಹೋಗ್ತಾಯಿದ್ದೋ 5 ಕಿಲೋಮೀಟ್ರ್ ಗಂಟ ಸವಾರಿ ಮಾಡ್ಕೊಂಡು ವಾಪಸ್ ಹಿಂದೆ ಬರ್ತಿದ್ದೋ. ಮತ್ತು ನಾವು ಎತ್ತಿನ ಗಾಡಿಯಲ್ಲಿ ದರ್ಶನ್ ಅವರು ಎತ್ತೋರ್ಸೋಕ್ಕೆ ಭಾಳ ಆಸಕ್ತಿ. ಇವತ್ತು ಆ ಫೋಟೋಸ್ ನಾನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿ ನೋಡಿ ಬೇಕಾರೆ. ಬೆಂಗಳೂರು ಹೇಮಂತ್ ಅಂತ ಬರ್ತಾಯಿದ್ರು, ನಾವು ಹೇಮಂತ್ ಅವರು ಮತ್ತು ಇವರು ವಿನೋದ್ ಅವರು ನಾವೆಲ್ಲ ಆ ಬುಲಕಾಟಿಂದ ಗಾಡಿಯಿಂದ ಹೋಗಿ ಒಂದು 4 ಕಿಲೋಮೀಟ್ರ್ ಅವರೇ ದರ್ಶನ ಅವರೇ ಓಡಿಸ್ಕೊಂಡು ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು. ಭಾಳ ಚೆನ್ನಾಗಿತ್ತು. ನಮಗೆ ಭಯ ದರ್ಶನ್ ಏನು ಮಾಡ್ಬಿಡ್ತು ಅಂತ. ಅಂದರೆ ಒಳ್ಳೆ ರೈಡರ್ ಸರ್ ಅವರು, ಒಳ್ಳೆ ಎತ್ತಿನ ಗಾಡಿ, ಒಳ್ಳೆ ಹಳ್ಳಿ ರೈತರು ಯಾವ ಥರ ಓಡಿಸ್ತಾರೆ ಅದೇ ಥರ ದರ್ಶನ್ದು ಕೈಗುಣ, ಅದೇ ಥರ ಒಳ್ಳೆ ರೈಡರ್ ಅವರು. ಎಲ್ಲೂ ಮಿಸ್ಟೇಕ್ ಇಲ್ಲ ಸರ್. ಅವರು ಚೌಟಿ ಇಟ್ಕೊಂಡ್ರೆ ಎತ್ಕೊಳ್ಳಿ ಹೆಂಗೆ ಪಳಿಸೋದು ಗೊತ್ತಿತ್ತು ಅವ್ರಿಗೆ, ದರ್ಶನ್ ಗೊತ್ತಿತ್ತು ಅವ್ರಿಗೆ. ತುಂಬ ನೀಟಾಗಿ ಓಡಿಸ್ತಾರೆ, ಒಳ್ಳೆ ಡ್ರೈವರ್ ಸರ್ ಅವರು.